ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಎರಡನೇ ದಿನವೂ ಅದ್ದೂರಿಯಾಗಿ ಜರುಗಿದ ಮಿಲೇನಿಯಂ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ. ಅವ್ವಣ್ಣ ಮ್ಯಾಕೇರಿಗೆ ತಪ್ಪಿದ ಅಧ್ಯಕ್ಷ ಸ್ಥಾನ, ಕೋಲಿ ಸಮುದಾಯದ ಮುಖಂಡರ ಆಕ್ರೋಶ. ಹಜರತ್ ಖಾಜಾ ಮೈನುದ್ದೀನ್ ಸಾಹಬ್ ಅವರ 26ನೇ ಜಶ್ನೆ ನಿಯಾಜ್ ಶರೀಫ್ ಉತ್ಸವ ಆಯೋಜನೆ. ಫೆಬ್ರವರಿ 4ರಂದು ಶ್ರೀ ಸವಿತಾ ಮಹರ್ಷಿಗಳ ಮಂದಿರ ಲೋಕಾರ್ಪಣೆ. ಆನಂದ್ ವಾರಿಕ್ ಸುದ್ದಿಗೋಷ್ಠಿ. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಆಂಗ್ಲ ಮಾಧ್ಯಮ ಹಾಗೂ ಕನ್ನಡ ಮಾಧ್ಯಮ ಶಾಲೆಯ 25ನೇ ವಾರ್ಷಿಕೋತ್ಸವ ಸಮಾರಂಭವು ಎರಡನೇ ದಿನವೂ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಪ್ರಸಿದ್ಧ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಶಾಲೆಯ ಸ್ಥಾಪನೆಯಾಗಿ 25 ವರ್ಷ ಪೂರೈಸಿದ ಹಿನ್ನೆಲೆ ಶಾಲೆಯಲ್ಲಿ 25ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದ್ದು, ಸಮಾರಂಭದಲ್ಲಿ ಭಾಗವಹಿಸಿದ್ದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪಾಲಕರಲ್ಲಿ ಜೋರಾದ ಚಪ್ಪಾಳಿ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಬಳಿಕ ಮಾತನಾಡಿದ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಂಎಂ ಪಾಟೀಲ್ ಅವರು, 2000 ಇಸ್ವಿಯಲ್ಲಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಹುಟ್ಟು ಹಾಕಲಾಯಿತು. ಈ ಸಂಸ್ಥೆಯ ಮಾಲೀಕರು ಇಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳೇ ಆಗಿದ್ದಾರೆ. 25 ವರ್ಷದಲ್ಲಿ 75 ವರ್ಷದ ಸಾಧನೆ ನಾವು ಮಾಡಿದ್ದೇವೆ ಎಂದು ಹೇಳಿದರು. ನಂತರ ಮಾತನಾಡಿದ ಅವರು, ಸಂಸ್ಥೆಯ ಕಾರ್ಯದರ್ಶಿ ಅರುಣ್ ಕುಮಾರ್ ಪಾಟೀಲ್ ಅವರು, 25 ವರ್ಷ ಪೂರೈಸಿದ್ದು ಯಾರೂ ಮಾಡದೇ ಇರುವುದನ್ನು ನಾವು 25 ವರ್ಷದಲ್ಲಿ ಮಾಡಿದ್ದೇವೆ. ಈ ಶ್ರೇಯಸ್ಸು ಶಾಲೆಯ ಶಿಕ್ಷಕರಿಗೆ, ಮಕ್ಕಳಿಗೆ ಸಲ್ಲುತ್ತದೆ ಎಂದು ಅಭಿಪ್ರಾಯಪಟ್ಟರು. 2000 ಇಸ್ವಿಯಲ್ಲಿ ಪ್ರಾರಂಭ ಮಾಡಿದಂಥ ಶಾಲೆ ಇವತ್ತು ಇಷ್ಟೊಂದು ಬೃಹತ್ತಾಗಿ ಬೆಳೆದು ಈ ಸಂಸ್ಥೆಯಲ್ಲಿ ಸುಮಾರು 3000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಬಹುಶಃ ನೀವು ಏನು ಹೇಳಿದ್ರೂ ಚಪ್ಪಾಳೆನೇ ತಟ್ಟಂಗಿಲ್ಲ ಅಂತ ಕಾಣಿಸ್ತು. ನಿರ್ಧಾರ ಮಾಡ್ಕೊಂಡು ಬಂದಿರಿ. 3000ರಷ್ಟು ವಿದ್ಯಾರ್ಥಿಗಳು ಕನ್ನಡ, ಆಂಗ್ಲ ಮಾಧ್ಯಮ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಸೇರಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 25 ವರ್ಷದ ತರುಣ ಶಿಕ್ಷಣ ಸಂಸ್ಥೆಯಾಗಿ ಇವತ್ತು ನಮ್ಮ ಸಂಸ್ಥೆ ಬೆಳೆದು ನಿಂತಿದೆ. ಬಹುಶಃ ಇಷ್ಟೊಂದು ಅಲ್ಪ ಕಾಲದಲ್ಲಿ ಈ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಿದಂಥ ಶಿಕ್ಷಣ ಸಂಸ್ಥೆಗಳು ಇಡೀ ಕಲಬುರಗಿ ಜಿಲ್ಲೆಯಲ್ಲಿಯೇ ಇಲ್ಲ. ನಾವು ಬರೀ ಇನ್ಫ್ರಾಸ್ಟ್ರಕ್ಚರ್ ವಿಷಯದಲ್ಲಿ ಹೇಳ್ತಾ ಇಲ್ಲ ನಾನು ಈ ಮಾತನ್ನು. ಗುಣಾತ್ಮಕ ಶಿಕ್ಷಣವನ್ನು ಕೊಡುವಂಥ ಮಟ್ಟದಲ್ಲೂ ಸಹಿತ ಇವತ್ತು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಗೆ ಸಮಾನವಾಗಿ ನಿಲ್ಲುವಂಥ ಯಾವುದೇ ಸಂಸ್ಥೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿಲ್ಲ ಅಂತ ನಾನು ಎದೆ ತಟ್ಟಿ ಹೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಭಾರತದ ಸ್ವಾತಂತ್ರ್ಯ ನಂತರ
ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೇ ಶಾಲೆ ಮಾಡದೇ ಇರುವಂಥ ಒಂದು ಸಾಧನೆಯನ್ನು ಮಾಡಿದಂಥ ಕೀರ್ತಿ ಮಿಲೇನಿಯಂ ಆಂಗ್ಲ ಮಾಧ್ಯಮ ಶಾಲೆಗಿದೆ. SSLC ಪರೀಕ್ಷೆಯಲ್ಲಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ 75 ವರ್ಷಗಳ ಇತಿಹಾಸದಲ್ಲಿ ಪ್ರಥಮ ರ್ಯಾಂಕ್ ಒಂದು ಶಾಲೆಯೂ ಪಡೆದಿರಲಿಲ್ಲ. ಆದರೆ ಮಿಲೇನಿಯಂ ಆಂಗ್ಲ ಮಾಧ್ಯಮ ಶಾಲೆ SSLC ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಂಥ ಒಂದು ಶಾಲೆ ಅನ್ನುವಂಥ ಹೆಮ್ಮೆ ನಮ್ಮದು. ಸುಮಾರು 14 ವರ್ಷಗಳ SSLC ಫಲಿತಾಂಶದಲ್ಲಿ 7 ವರ್ಷಗಳ ಕಾಲ 100ಕ್ಕೆ 100ರಷ್ಟು ಫಲಿತಾಂಶ ಈ ಶಾಲೆ ಪಡೆದಿದೆ. ಬಹಳ ವಿರಳವಾದಂಥ ಸಾಧನೆ. ಈ ಸಾಧನೆಗೆ ಪ್ರೇರಣೆ ಯಾರು ಅಂತಂದರೆ, ಶರಣಮ್ಮ ಮೇಡಮ್ ಅವರೇನು ನನ್ನನ್ನು ಪರಿಚಯ ಮಾಡಿಕೊಡ್ತಾ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳು. ಅದರಲ್ಲಿ ನನ್ನ ಸ್ನೇಹಿತ ಬರೆದು ಕೊಟ್ಟಂಥ ಎಷ್ಟೋ ವಿಷಯಗಳದಾವ. ಅದರಲ್ಲಿ ನಾನೇನು ಹೇಳ್ತೀನಿ ಅಂತಂದರೆ, ಈ ಸಂಸ್ಥೆ ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ಕಾರಣೀಕರ್ತರು ಯಾರು ಅಂತಂದರೆ, ಈ ಸಂಸ್ಥೆಯ ಎಲ್ಲ ಸದಸ್ಯರ ಒಂದು ಸಹಕಾರ ಮತ್ತು ವಿಶೇಷವಾಗಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಶಿಕ್ಷಕರ ಒಂದು ಮನೋಭಾವ, ಆ ಒಂದು ಮನೋಸ್ಥೈರ್ಯ, ಆ ಸೇವಾ ಮನೋಭಾವ ಏನಿದೆಯಲ್ಲ, ಇವತ್ತು ಈ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳ ಒಂದು ಶ್ರೇಯಸ್ಸಿಗೆ ಕಾರಣೀಕರ್ತವಾಗಿದೆ ಅನ್ನುವಂಥ ಮಾತು ನಾನು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ. ಪಾಲಕರೆಲ್ಲ ಸೇರಿದ್ದೀರಿ, 25 ವರ್ಷಗಳ ಕಾಲ ನಮ್ಮನ್ನು ಬೆಂಬಲಿಸಿ ನೀವು ನಿಂತಿದ್ದೀರಿ. ಆ ಕಾರಣಕ್ಕಾಗಿಯೇ ಈ ಸಂಸ್ಥೆ ಈ ಪ್ರಮಾಣದಲ್ಲಿ ಬೆಳಲಿಕ್ಕೆ ಸಾಧ್ಯ ಆಗಿದೆ. ಸಮಾರಂಭದಲ್ಲಿ ಶಾಲಾ ಮಕ್ಕಳಿಗಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳು ವಿವಿಧ ಹಾಡುಗಳಿಗೆ ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದರು. ಇನ್ನು ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡೆದ LKG, UKG 1ನೇ ಹಾಗೂ 2ನೇ ತರಗತಿಯಲ್ಲಿ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು. ಸಮಾರಂಭದಲ್ಲಿ ಮಿಲೇನಿಯಂ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಭಾರತಿ ಸಿಂಪಿ ಸೇರಿದಂತೆ ಶಾಲೆಯ ಅನೇಕ ಶಿಕ್ಷಕರು, ಸಿಬ್ಬಂದಿಗಳು ಸೇರಿದಂತೆ ಶಾಲೆಯ ಮಕ್ಕಳು ಭಾಗವಹಿಸಿದ್ದರು. ಕೋಲಿ ಸಮಾಜದ ಹಿರಿಯ ಮುಖಂಡ ಬಿಜೆಪಿ ನಾಯಕ ಅವ್ವಣ್ಣ ಮ್ಯಾಕೇರಿ ಅವರಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ನೀಡದ ಹಿನ್ನೆಲೆ ಆಕ್ರೋಶಗೊಂಡ ಕೋಲಿ ಸಮುದಾಯದ ಮುಖಂಡರು ಬಿಜೆಪಿ ಪಕ್ಷದ ವಿರುದ್ಧ ಹರಿಹಾಯ್ದರು. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೋಲಿ ಸಮುದಾಯದ ಮುಖಂಡ ಪ್ರೇಮ್ ಕೋಲಿ ಅವರು, ಅವ್ವಣ್ಣ ಮ್ಯಾಕೇರಿ ಅವರು ಕೋಲಿ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದು, ಕಳೆದ MP, MLA ಚುನಾವಣೆಯಲ್ಲಿ ಅಫಜಲ್ಪುರ, ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಮತ ತಂದು ಕೊಡುವಲ್ಲಿ ಶ್ರಮಿಸಿದ್ದಾರೆ.
ಅಲ್ಲದೆ ಕಳೆದ ಬಾರಿ ಮ್ಯಾಕೇರಿ ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡುವುದಾಗಿ ಬಿಜೆಪಿ ನಾಯಕರು ಭರವಸೆ ನೀಡಿದ್ದರು. ಇದೀಗ ಮತ್ತೆ ಲಿಂಗಾಯತ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ನೀಡುವ ಮೂಲಕ ಬಿಜೆಪಿ ನಾಯಕರು ಮತ್ತೆ ಕೋಲಿ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಎಂದು ದೂರಿದರು. ಒಂದು ವೇಳೆ ನೂತನ ಅಧ್ಯಕ್ಷರಾದ ಅಶೋಕ್ ಬಗ್ಲಿ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅವ್ವಣ್ಣ ಮ್ಯಾಕೇರಿ ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡದಿದ್ದರೆ ಬಿಜೆಪಿಯ ಪ್ರತಿ ಶಾಸಕರ ಹಾಗೂ ನಾಯಕರ ಮನೆಗಳಿಗೆ ಮುತ್ತಿಗೆ ಹಾಕಿ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಕಾರಣ ಕೂಲಿ ಕಬ್ಬಲಿಗ ಸಮನ್ವಯ ಸಮಿತಿ ವತಿಯಿಂದ ನಾವು ಪತ್ರಿಕಾಗೋಷ್ಠಿ ಇವತ್ತು ಮಾಡ್ತಾ ಇದ್ದೇವೆ. ಯಾಕಂತಂದರೆ ನಮ್ಮ ಸಮುದಾಯದ ಹಿರಿಯ ಮುಖಂಡರಾದ ಅಂತ ಅವ್ವಣ್ಣ ಮ್ಯಾಕೇರಿ ಅವರಿಗೆ ಜಿಲ್ಲೆಯ BJP ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತಂದು ಸುಮಾರು ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದೆವು. ಈ ಟೈಮ್ ಕೂಡ ಅವ್ರ ಹೆಸರು ರೇಸ್ನಲ್ಲಿತ್ತು. ಅಂದ್ರ ಲಾಸ್ಟ್ನಲ್ಲಿ ಅವ್ರ ಹೆಸರು ತೆಗೆದು ಬೇರೆದವ್ರಿಗೆ ಮತ್ತೆ ಜಿಲ್ಲಾ ಅಧ್ಯಕ್ಷ ನೇಮಕ ಮಾಡಿದ್ದಾರೆ. ಯಾಕಂತಂದರೆ ಈ ನಿರಂತರವಾಗಿ ನಾವು ನೋಡ್ತಾ ಬಂದಿದ್ದೆವು. BJPನಲ್ಲಿ ಸುಮಾರು 20-30 ವರ್ಷಗಳ ಕಾಲ ಆಯಿತು. BJP ಜಿಲ್ಲಾ ಅಧ್ಯಕ್ಷ ಮೇಲ್ವರ್ಗದವರಿಗೆ ಮಾತ್ರ ಜಿಲ್ಲಾ ಅಧ್ಯಕ್ಷ ಸ್ಥಾನ ಮಾನ ಅದು ಕೊಡ್ತಾರೆ. ನಮ್ಮ ಹಿಂದುಳಿದ ವರ್ಗದವರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಇನ್ನೂರು ತನಕ ಕೊಟ್ಟಿಲ್ಲ, ಇತಿಹಾಸ ಕೂಡ ಇಲ್ಲ. 20-30 ವರ್ಷಗಳ ಕಾಲ ತಾವು ಕೂಡ ಚೆಕ್ ಮಾಡಿ ನೋಡಿ. ಹಾಗಾಗಿ ಯಾಕಂತಂದರೆ ಇವತ್ತು ನಿರಂತರವಾಗಿ ಹಿಂದುಳಿದ ವರ್ಗದವರು ನಾವು ಭಾಳಷ್ಟು ಜನಸಂಖ್ಯೆ ಉಳ್ಳವರಿದ್ದೆವು. ನಾವು ಈ ಕಲಬುರಗಿ ಜಿಲ್ಲೆ ಒಳಗೆ ಸುಮಾರು 10-12 ಲಕ್ಷ ಜನಸಂಖ್ಯೆ ಉಳ್ಳವ್ರು ನಾವು. ಒಂದು MP ಆಗಬೇಕಾದ್ರೆ ಅದು ನಮ್ಮ ಹಿಂದುಳಿದ ಮತಗಳಿಂದ MP ಆಗ್ತಾರೆ. ಒಂದು MLA ಆಗಬೇಕಾದ್ರೆ ನಮ್ಮ ಮತವನ್ನು ತೊಗೊಂಡು ಒಂದು MLA ಆಗ್ತಾರೆ. ಆದ ಕಾರಣ ಈಗ ನಿರಂತರವಾಗಿ ಈ ಹಿಂದುಳಿದ ವರ್ಗದವರಿಗೆ BJP ಪಕ್ಷ ಅನ್ಯಾಯ ಮಾಡ್ತಾ ಇದೆ ಅಂತಂದು ನಾವು ಈಗ ಪ್ರೆಸ್ಮೆಂಟ್ ಮಾಡ್ತಾಯಿದ್ದೆವು. ಯಾಕಂತಂದರೆ ಅವ್ವಣ್ಣ ಮ್ಯಾಕೇರಿ ಅವರು ನಮ್ಮ ಸಮುದಾಯದ ಅಂತಂತ ಅಲ್ಲೇ ಅಲ್ಲ, ನಮ್ಮ ಸಮುದಾಯದವರು ಅಂತ ಇದು ಮಾಡ್ಕೊಂಡು ಬೇರೆ ಸಮುದಾಯದವರಿಗೆ ಏನೇ ಆಗಲಿ, ಅನ್ಯಾಯ ಆಗಲಿ, ಅತ್ಯಾಚಾರ ಆಗಲಿ, ಕೊಲೆ ಆಗಲಿ, ಏನೇ ಆದರೆ ಮೊಟ್ಟ ಮೊದಲು ಧ್ವನಿ ಎತ್ತುವ ಏಕೈಕ ನಾಯಕ ಅದು ಯಾರಾದರೂ ಇದ್ದರೆ ಅದು ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರು ಅದಾರ. ತಾವು ಕೂಡ ನೋಡ್ತಿರಾಯ್ತು. ಇವತ್ತು ದೇವಾನಂದ ಕಲಗುರ್ತಿ ಹತ್ಯೆ ಲಾಸ್ಟ್ 1 ಇಯರ್ ಬ್ಯಾಕು ದೇವಾನಂದ ಕಲಗುರ್ತಿ ಒಂದು ಹತ್ಯೆ ಆಯಿತು. ಹತ್ಯೆ ಆದಮೇಲೆ 45 ದಿನ ನಾವು ಧರಣಿ ಸತ್ಯಾಗ್ರಹ ಮಾಡಿದ್ದೆವು DC ಆಫೀಸ್ ಎದುರುಗಡೆ. ಅವ್ರಿಗೆ ಅಂಥವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ನ್ಯಾಯ ಸಿಕ್ತು. ಅದು ಆದಮೇಲೆ ಗಿರೀಶ್ ಚಕ್ರ ಅಂತಂದು ಅವ್ರಿಗೆ ಕೂಡ ಅನ್ಯಾಯ ಮಾಡಿ ಕೊಲೆ ಆಗಿತ್ತು. ಅದು ಕೂಡ ಏನದ ಅವ್ರಿಗೆ ಬಂಧನೆ ಮಾಡಿ ಇದು ಮಾಡಿದ್ರೆ. ಮತ್ತು ಲಾಸ್ಟ್ ಟೈಮ್ ಚಿಣಮಗೇರಿಯಲ್ಲಿ ಏನು ಒಂದು ಹುಡುಗಿ ಸಾಂಬಾರ್ನಲ್ಲಿ ಬಿದ್ದಾಗ ಆ ಹುಡುಗಿಗೆ ಏನಿಲ್ಲ, ಲಾಸ್ಟ್ ಅದು ಹೋಗಿ ಮಶಾನ್ ಭೂಮಿಯಲ್ಲಿ ಜಸ್ಟ್ ಇದು ಮಾಡೋರೇ ಇದ್ರು. ಅದು ಆಗ್ರಿ ಅವ್ವಣ್ಣ ಮ್ಯಾಕೇರಿ ಒಂದು ಧ್ವನಿ ಎತ್ತಿ ಆ ಕುಟುಂಬಕ್ಕೆ ಸುಮಾರು ಏನಿಲ್ಲ ಅಂತಂದರೆ 21 ಲಕ್ಷ ಅನ್ನದಾನ ಕೊಟ್ಟು 4-5 ಎಕರೆ ಹೊಲವನ್ನು ಕೊಟ್ಟು ಅಂದರೆ ಕೊಡಿಸಿದ್ದಾರೆ ಅವರು. ಮತ್ತು ಅವ್ರಿಗೆ ಒಂದು ನೌಕರಿ ಕೂಡ ಇದು ಆಗಿದೆ. ಹಂಗಂತ ನಿರಂತರವಾಗಿ ಯಾವುದೇ ಸಮಾಜ ಆಗಲಿ, ಇವತ್ತು ಕೂಲಿ ಸಮಾಜ ಅಂತಲ್ಲ, ಇವತ್ತು ಹಾಲು ಮತ ಸಮಾಜ ಆಗಲಿ, ಇವತ್ತು ಅಲ್ಪಸಂಖ್ಯಾತ ಆಗಲಿ, ಇವತ್ತು ದಲಿತ ಸಮಾಜ ಆಗಲಿ, ಇವತ್ತು ಯಾವುದೇ ಸಮಾಜಕ್ಕೆ ಅನ್ಯಾಯ ಆದರೆ ಮೊಟ್ಟ ಮೊದಲು ಧ್ವನಿ ಎತ್ತುವ ಏಕೈಕ ನಾಯಕ ಅದು ಯಾರಾದರೂ ಇದ್ರೆ ಅದು ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರು ಅದಾರ. ಹಾಗಾಗಿ ನಮಗ ಒಂದು ಸ್ಥಾನ ಮಾನ ಏನಾದರೂ ಕೊಡಬೇಕಲ್ಲ ಸರ್. ಹಿಂದುಳಿದ ವರ್ಗದವ್ರು ಖಾಲಿ ಮತಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ಮತ ಬೇಕು, ಖಾಲಿ ಹಿಂದುಳಿದವ್ರು ರಾಜಕೀಯವಾಗಿ ಏನು ಬೇಡ, ಅವ್ರಿಗೆ ಸ್ಥಾನ ಮಾನ ಬೇಡ ಅಂತಂದು ಹಿಂಗೆ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತಂದು ನಾವು ಇವತ್ತು ಇಷ್ಟೊಂದು ಪತ್ರಿಕಾಗೋಷ್ಠಿ ನಾವು ಮಾಡ್ತಾ ಬಂದಿದ್ದೇವೆ, ಮಾಡುಗತ್ತಿದ್ದೇವೆ ನಾವು ಇವತ್ತಿನ ದಿನ. ಈಗ ನೋಡ್ಬೇಕಂತಂದರೆ ನಾವು ನಿಜ ಕೇಳಬೇಕಂದ್ರೆ ಅವ್ವಣ್ಣ ಮ್ಯಾಕೇರಿ ಅವರು ಮತ್ತು ಶಾಣಪ್ಪ ತಳವಾರ್ ಅವರು ಮತ್ತು 2 ಮಂದಿ ರೇಸ್ನಲ್ಲಿದ್ದಾರೆ ಸರ್. 2 ಮಂದಿ ರೇಸ್ನಲ್ಲಿದ್ದಾಗ ಅದ್ರ ತೆಗೆದು ಬೇರೆದು ಇನ್ನೊವರಿಗೆ ಮತ್ತೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಟ್ಟರು ಸರ್. ತಾವು ಇತಿಹಾಸ ತೆಗೆದು ನೋಡ್ರಿ ಸರ್. ಈ ಜಿಲ್ಲೆ ಒಳಗೆ ಇವತ್ತು ನಗರ ಅಧ್ಯಕ್ಷರು ಕೂಡ ಅವರೇ ಇದ್ದಾರೆ, ಮತ್ತು ಜಿಲ್ಲಾ ಅಧ್ಯಕ್ಷ ಕೂಡ ಅವರೇ ಇದ್ದಾರೆ ಸರ್. ಸುಮಾರು 20-30 ವರ್ಷ ಆಯ್ತು ಸರ್ ಇದೇ ನಡೀತಾ. ಅಂದರೆ ನಾವು ಖಾಲಿ ಓಟಿಗೋಸ್ಕರ ಖಾಲಿ ಹಿಂದುಳಿದ ವರ್ಗದ ಹಿಂದಿದ್ದೆವು. BJP ಹಿಂದುಳಿದ ವರ್ಗದ ಹಿಂದೆ ನಾವು ಪಕ್ಷದವ್ರು ಇದ್ದೆವು. ಹಿಂದುಳಿದ ವರ್ಗದವ್ರಿಗೆ ನಾವು ಏನೇ ಕಷ್ಟ ಬರಲಿ ಅದು ಬರಲಿ ನಾವು ಇದು ಮಾಡ್ತೇವೆ ಅಂತಂದು ಓಟ್ ಮಾಡೋವಾಗ ಹೇಳ್ತಾರೆ ಸರ್. ಮತದಾನ ಚುನಾವಣೆ ಇದ್ದ ಸಂದರ್ಭದಲ್ಲಿ ಹೇಳ್ತಾರೆ ಸರ್. ರಾಜಕೀಯವಾಗಿ ಬೇಕಲ್ಲ ಸರ್ ನಮ್ಗೆ, ಹಿಂದುಳಿದ ವರ್ಗದವ್ರಿಗೆ ರಾಜಕೀಯವಾಗಿ ಬೇಕು ಸರ್. ರಾಜಕೀಯವಾಗಿ ಮೇನ್ ಇದು ಇದ್ದರೆ ನಮಗೇನಾದರೂ ಸಮಾಜ ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಸರ್. ಇವತ್ತು ನೋಡಿರಿ ಸರ್, ಇದೇ ಕಳೆದ ಬಾರಿಯಲ್ಲಿ ಇದೇ ಅವ್ವಣ್ಣ ಮ್ಯಾಕೇರಿ ಅವ್ರಿಗೆ MP ಚುನಾವಣೆಯಲ್ಲಿ ಇದು ಕೊಟ್ಟಿದ್ದಾರೆ ಸರ್, ಯಾವುದೋ ಗೋರ್ಮೆಂಟ್ ಕಲ್ ಕೊಟ್ಟಿದ್ದಾರೆ ಸರ್. ಅಲ್ಲಿ ಲೀಡ್ ಮಾಡಿ ತೋರಿಸ್ಯಾರ ಸರ್. ಅಫ್ಜಲ್ಪುರ್ನಲ್ಲಿ ಸ್ವಂತ ನಮ್ಮ ಮತಕ್ಷೇತ್ರ ಅಫ್ಜಲ್ಪುರ್ ಸರ್. ಅಫ್ಜಲ್ಪುರ್ನಲ್ಲಿ ಲೀಡ್ ಮಾಡಿ ತೋರಿಸಿದ್ದಾರೆ ಸರ್ ಇದೇ MP ಚುನಾವಣೆಯಲ್ಲಿ. ಇದಕ್ಕೆ ಅಂತಂದು MP ಚುನಾವಣೆಯಲ್ಲಿ ಉಮೇಶ್ ಯಾದವ್ರೇ ಲೀಡ್ ಮಾಡಿ ಅವ್ರಿಗೆ 2 ಇದು ಕೊಟ್ಟಿದ್ರು ಸರ್. ಆ ಭಾಗದ ಉಸ್ತುವಾರಿ ಕೊಟ್ಟಿದ್ರು ಮತ್ತು ಈ ಭಾಗದ ಉಸ್ತುವಾರಿ 2 ಕಡೆ ಉಸ್ತುವಾರಿ ಕೊಟ್ಟರು ಕೂಡ ಅಲ್ಲಿ ನಮಗೆ ಮಾಡಿ ತೋರಿಸಿದ್ದಾರೆ ಸರ್ ಅವರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಹಜರತ್ ಖಾಜಾ ಮೈನುದ್ದೀನ್ ಸಾಹಬ್ ಅವರ 26ನೇ ಜಶ್ನೆ ನಿಯಾಜ್ ಶರೀಫ್ ಉತ್ಸವ ಆಯೋಜನೆ. ಫೆಬ್ರವರಿ 4ರಂದು ಶ್ರೀ ಸವಿತಾ ಮಹರ್ಷಿಗಳ ಮಂದಿರ ಲೋಕಾರ್ಪಣೆ. ಆನಂದ್ ವಾರಿಕ್ ಸುದ್ದಿಗೋಷ್ಠಿ.
ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದಲ್ಲಿ ಹಜರತ್ ಖಾಜಾ ಮೈನುದ್ದೀನ್ ಸಾಹಬ್ ಅವರ 26ನೇ ಜಶ್ನೆ ನಿಯಾಜ್ ಶರೀಫ್ ಉತ್ಸವವು ಅದ್ದೂರಿಯಾಗಿ ಜರುಗಿತು. ನಗರದ ಅಜಿಜಿಯಾ ಹುಸೇನ್ ಕಾಂಪ್ಲೆಕ್ಸ್ನಲ್ಲಿ ಏರ್ಪಡಿಸಲಾಗಿದ್ದ ಹಜರತ್ ಖಾಜಾ ಮೈನುದ್ದೀನ್ ಸಾಹಬ್ ಅವರ 26ನೇ ಜಶ್ನೆ ನಿಯಾಜ್ ಶರೀಫ್ ಸಮಾರಂಭ ವಿಜೃಂಭಣೆಯಿಂದ ಜರುಗಿದ್ದು, ನಾನಾ ಕಡೆಗಳಿಂದ ಆಗಮಿಸಿದ ಭಕ್ತರು ದೇವರ ಆಶೀರ್ವಾದ ಪಡೆದು ಪುನೀತರಾದರು. ಆಗಮಿಸಿದಂತಹ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ನಜೀರ್ ಅಹಮದ್ ಖಮರ್ ಸಾಹೇಬ್ ಹಾಗೂ ಡಾಕ್ಟರ್ ಮನೋಜ್ ಕುಮಾರ್ ಎಬಿ ಹಾಗೂ ಇತರರು ಪ್ರತಿ ವರ್ಷ ಕಲಬುರಗಿಯಲ್ಲಿ ಹಜರತ್ ಖಾಜಾ ಮೈನುದ್ದೀನ್ ಸಾಹಬ್ ಅವರ ಜಶ್ನೆ ನಿಯಾಜ್ ಶರೀಫ್ ಉತ್ಸವವು ಏರ್ಪಡಿಸಲಾಗುತ್ತದೆ. ಕಲಬುರಗಿ ಸೇರಿದಂತೆ ನಾನಾ ಕಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಹಜರತ್ ಖಾಜಾ ಮೈನುದ್ದೀನ್ ಸಾಹಬ್ ಅವರ ಭಕ್ತರು ಆಗಮಿಸಿ ದರ್ಶನ ಪಡೆಯುತ್ತಾರೆ ಎಂದು ತಿಳಿಸಿದರು. शुक्रिया. आज का जो जश्न हो रहा है, इस जश्न में आप लोग जो अभी शामिल हुए, आप लोगों को हमारे साहेब जी का दुआ आपको आज प्राप्त होगा. जो हमारे हजरत ख्वाजा मोइनुद्दीन साहेब रहमतुल्लाह जी के आज जो 26वां जन्मोत्सव जो मनाया जा रहा है जश्न, इस जश्न में जो आज उनके बड़े बेटे मोहम्मद इस्माइल जी जो बाबा साहेब जी यहाँ आज उपस्थित हुए, हम सभी का बहुत बहुत अच्छा दिन है. तो आज वो भी यहाँ उपस्थित होकर आप लोगों को दुआ देने आए हैं. तो ऐसा महसूस हो रहा है कि आज यहाँ बड़े साहेब आए हैं. तो इनके नज़रिया में आज जो यहाँ जश्न हो रहा है, आप ಇಲ್ಲಿ ಇವತ್ತು PNT ರೋಡಲ್ಲಿ ಕರ್ನಾಟಕ ಮಠನ ಪಕ್ಕ ನಮ್ಮ ಹಜರತ್ ಖಾಜಾ ಮೈನುದ್ದೀನ್ ಸಾಹೇಬ್ ಅವರ 26ನೇ ಜಶ್ನ್ ಮಾಡ್ತಾ ಇರೋದು. ಅದು ನಮ್ಮ ಖಮರ್ ಸಾಹೇಬ್ ಅವರ ನೇತೃತ್ವದಲ್ಲಿ ವರ್ಷಕ್ಕೆ ಒಂದು ಸರ್ತಿ ನಾವು ಮಾಡ್ತೀವಿ. ಇಲ್ಲಿ ಸುಮಾರು ಏನೆಂದರೆ ಇವತ್ತು 4-5 ಸಾವಿರ ಜನ ಪಬ್ಲಿಕ್ ಬಂದು ದರ್ಶನ ತೊಗೊಂಡು ಸಾಹೇಬರ ಆಶೀರ್ವಾದ ತೊಗೊಂಡು ತಮ್ಮ ಜೀವನದಲ್ಲಿ ಭಾಳ ಜನ ಒಳ್ಳೆಯ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ತಮ್ಮ ಕಷ್ಟಗಳ ಸುದಕ್ಕೆ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಯಾರೇ ಮಕ್ಕಳಿಗೆ ಆರಾಮಿಲ್ಲ ಅಂತಂದರೂ ಫಸ್ಟ್ ಅವ್ರ ಹತ್ರ ಬಂದು ಮೇಡ್ಕೊಂಡು ಹೋಗಿದ ತಕ್ಷಣ ಅವ್ರಿಗೆ ಆರಾಮಾಗಿರೋದು ಉದಾಹರಣೆಗಳಿವೆ. ಹೊರಗಡೆ ಪಬ್ಲಿಕ್ನು ತುಂಬ ಭಾಳ ಬಂದಿರುತ್ತೆ. ನೀವು ನೋಡಿ ತಾವು ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಅಂಥೇಳಿ ನಾನು ಅಡ್ವೊಕೇಟ್ ಶೇಖರ್ ಇದರಿಂದ ವಿನಂತಿಸಿಕೊಳ್ಳುತ್ತೇನೆ. आज जो है, आज का दिन जो है हज़रत ख्वाजा मोइनुद्दीन साहब का 26वां दिन है. और मेरा सिर्फ इतना कहने का है कि जितने भी लोग आ रहे हैं कि मेरा सिर्फ इतना ये पर्सपेक्टिव है कि सभी बुजुर्गान दिन से मोहब्बत रखिए, साहिब से भी मोहब्बत रखिए, ताकि आपकी ज़िंदगी में खुशियाँ आ सके. आज ख्वाजा मोइनुद्दीन चिश्ती साहब का 26वां नियाज़ जश्न नियाज़ मनाया जा रहा है, जिसे मुंतखब किया है नज़ीर अहमद खमर साहब ने. यहाँ पर लोग हर साल आते हैं और हर साल तादाद बढ़ती जाती है. अल्लाह पाक की दुआ से और मोइनुद्दीन साहब की दुआ से यहाँ पे लोग शिफा पाते हैं. और हर साल यहाँ पे तबरुक के तौर पे खाने का इंतज़ाम होता है, क़वाली होते हैं. और अल्लाह ताला ऐसे ही इस मौके पर अल्लाह ताला
बरकत दे और ये ऐसे ही चलता रहे, कामयाब होता रहे। हम हर साल ख्वाजा मोइनुद्दीन साहिब राजापुर का जश्न मनाते हैं। ये 26वां जश्न है और यहाँ पर बहुत सारे आते हैं लोग, अपना फैज़ पाते हैं। आप लोगों को कुछ भी समस्या, कुछ भी प्रॉब्लम है तो आकर यहाँ पर फैज़ याब हो जाते हैं। 26वां जश्न है यहाँ, ये हर साल बहुत सारे पब्लिक आती है यहाँ पर। क्या बोला। ಫೆಬ್ರವರಿ 4ರ ರಥಸಪ್ತಮಿ ದಿನದಂದು ಕಲಬುರಗಿಯಲ್ಲಿ ಶ್ರೀ ಸವಿತಾ ಮಹರ್ಷಿ ಮಂದಿರ ಲೋಕಾರ್ಪಣೆ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ಆನಂದ್ ವಾರಿಕ್ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭಾರತದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಶ್ರೀ ಸವಿತಾ ಮಹರ್ಷಿ ಮಂದಿರ ಲೋಕಾರ್ಪಣೆಗೊಳ್ಳುತ್ತಿದ್ದು, ಕಲಬುರಗಿ ನಗರದ ನೆಹರು ನಗರ ಬಡಾವಣೆಯಲ್ಲಿ ಫೆಬ್ರವರಿ 3ರಂದು ಹೋಮ ಹವನ ಕಾರ್ಯಕ್ರಮ ಜರುಗಲಿದೆ. ಬಳಿಕ ಫೆಬ್ರವರಿ 4ರಂದು ಭವ್ಯ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ. ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು ಹಾಗೂ ರಾಷ್ಟ್ರಮಟ್ಟದ ಸವಿತಾ ಸಮಾಜದ ಮುಖಂಡರು ಆಗಮಿಸುತ್ತಿದ್ದಾರೆ. ಹೀಗಾಗಿ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಸವಿತಾ ಮಹರ್ಷಿ ಅವ್ರದ್ದು ಮಂದಿರ ಎಲ್ಲಿ ಇಲ್ಲ, ನಮ್ಮ ಕಲಬುರಗಿ ನಗರದ ನೆಹರು ನಗರ ಬಡಾವಣೆಯ ಒಂದು ಜೆ.ಡಿ. ಕಾಲೋನಿಯಲ್ಲಿ ನಾವು ಸ್ಥಾಪಿಸಿದ್ದೀವಿ. ನಮ್ಮ ಒಂದು ನಮ್ಮ ಕುಲಬಾಂಧವರ ಒಂದು ಸಹಕಾರದಿಂದ, ಮತ್ತು ಯಾರ ಹತ್ರ ಏನು ಯಾವುದೇ ರೀತಿಯ ದೇಣಿ ತೊಗೊಂಡಿಲ್ಲ, ನಮ್ಮ ಕುಲಬಾಂಧವರ ದೇಣಿಗೆಯಿಂದ ಮಾಡ್ತಾ ಇರೋದು. ಇದೇ 4ನೇ ತಾರೀಕು ರಥಸಪ್ತಮಿ ದಿನದಂದು, ಪ್ರತಿ ವರ್ಷ ರಥಸಪ್ತಮಿ ದಿನದಂದು ಸವಿತಾ ಮಹರ್ಷಿಯವ್ರ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ. ಅದಕ್ಕೆ ದಿವಸ ಅಂತ ಬರಲ್ಲ, ರಥಸಪ್ತಮಿ ಯಾವ ದಿವಸ ಇರುತ್ತೆ ಆ ದಿವಸ ಮಾತ್ರ ನಾವು ಮಹರ್ಷಿ ಜಯಂತ್ಯೋತ್ಸವ ಆಚರಣೆ ಮಾಡ್ತೀವಿ. ಈ ವರ್ಷ ವಿಶೇಷವಾಗಿ ನಾವು ಕಲಬುರಗಿಯಲ್ಲಿ ಸವಿತಾ ಮಹರ್ಷಿಯವರ ಮಂದಿರವನ್ನು ಲೋಕಾರ್ಪಣೆ ಮಾಡುವ ಮೂಲಕ ವಿಶೇಷವಾಗಿ ನಾವು ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಸವಿತಾ ಪೀಠದ ಪೀಠಾಧಿಪತಿಗಳು ಶ್ರೀ ಸವಿತಾನಂದನಾಥ ಮಹಾಸ್ವಾಮೀಜಿಗಳು, ಹವಾಮಲ್ಲಿನಾಥ ಸ್ವಾಮೀಜಿಗಳು, ಸ್ವಂತದ ಶಂಕರಲಿಂಗ ಮಹಾರಾಜರು ಹಾಗೂ ಕೆಂಚಬಸವೇಶ್ವರ ಶಿವಾಚಾರ್ಯರು, ಗುಡೇಮಾರ್ನಳ್ಳಿಯ ಭವ್ಯತಾಯಮ್ಮನವರು ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವತ್ತಿನ ದಿವಸ 9 ಗಂಟೆಗೆ ಮಹಾಮಂಗಳಾರತಿ ನಂತರ 10 ಗಂಟೆವರೆಗೂ ವೇದಿಕೆ ಕಾರ್ಯಕ್ರಮ ಇರುತ್ತೆ. 11 ಗಂಟೆಯಿಂದ 12 ಗಂಟೆವರೆಗೂ ನಮ್ಮ ಸಮುದಾಯದ ಮಹಾನ್ ಪುರುಷರು, ಸಂತ ಸೇನಾ ಮಹಾರಾಜರು, ಮಹಾಪದ್ಮನಂದರು, ಚಂದ್ರಗುಪ್ತ ಮೌರ್ಯರು, ಸಾಮ್ರಾಟ್ ಅಶೋಕ ಚಕ್ರವರ್ತಿ, ಆಚಾರ್ಯ ಉಪಾಲಿ, ಶಿವ ಕಾಶಿದ್, ಶಿವಾಜಿ ಮಹಾಲೆ, ಬಿಜ್ಜಳ ಮಹಾರಾಜರು, ಕರ್ಪೂರಿ ಠಾಕೂರ್ ಇವರೆಲ್ಲರ ಭಾವಚಿತ್ರದ ಭವ್ಯ ಮೆರವಣಿಗೆ ಶ್ರೀ ಸವಿತಾ ಮಹರ್ಷಿಯವರ ಒಂದು ಭಾವಚಿತ್ರಕ್ಕೆ ಕೂಡ ರಥೋತ್ಸವದಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ನಾವು ಪಂಡಿತ್ ರಂಗ ಮಂದಿರದಲ್ಲಿ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಆಚರಣೆ ಮಾಡ್ತಾಯಿದ್ವಿ. ಮೊಟ್ಟ ಮೊದಲಿಗೆ ನಾವು 9 ಗಂಟೆಗೆ ಇಲ್ಲಿ ಮಹಾಮಂಗಳಾರತಿ ಇರುತ್ತೆ. ಅವತ್ತಿನ ದಿವಸ ಎಲ್ಲ ಸಮಾಜದ ಕುಲಬಾಂಧವರು, ಚಿಂತಕರು ಹಾಗೂ ಇತರೆ ಸಮುದಾಯದ ಮುಖಂಡರುಗಳಿಗೂ ಆಹ್ವಾನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಎಲ್ಲ ಶಾಸಕರಿಗೆ, ಜನಪ್ರತಿನಿಧಿಗಳಿಗೆ ನಾವು ಆಹ್ವಾನ ಪತ್ರಿಕೆ ನೀಡಿದ್ದು, ಅದೇ ದಿವಸ ಸರ್ಕಾರದ ವತಿಯಿಂದ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಅವತ್ತಿನ ದಿವಸ ಪಂಡಿತ್ ರಂಗ ಮಂದಿರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಣೂರು ಮಲ್ಟಿಸ್ಪೆಷಲ್ ಆಸ್ಪತ್ರೆ ವತಿಯಿಂದ, ನಂತರ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ, ನಂತರ ಮೂಲವ್ಯಾಧಿ ಶಿಬಿರ PN ರಾವ್ ಹಾಸ್ಪಿಟಲ್ ವತಿಯಿಂದ ಆಯೋಜನೆ ಮಾಡಿದ್ದೀವಿ. ಇದರದೆಲ್ಲ ಸದುಪಯೋಗ ತಗೋಬೇಕು, ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮ ಪತ್ರಿಕೆ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸವಿತಾ ಸಮಾಜದ ಜಿಲ್ಲಾ ಸಮಿತಿಯ ಮುಖಂಡರು ಹಾಗೂ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 2ನೇ ದಿನವೂ ಅದ್ದೂರಿಯಾಗಿ ಜರುಗಿದ ಮಿಲೇನಿಯಂ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ. ಅವ್ವಣ್ಣ ಮ್ಯಾಕೇರಿಗೆ ತಪ್ಪಿದ ಅಧ್ಯಕ್ಷ ಸ್ಥಾನ, ಕೋಲಿ ಸಮುದಾಯದ ಮುಖಂಡರ ಆಕ್ರೋಶ. ಹಜರತ್ ಖ್ವಾಜಾ ಮೊಯಿನುದ್ದೀನ್ ಸಾಹಬ್ ಅವರ 26ನೇ ಜಶ್ನೆ ನಿಯಾಜ್ ಶರೀಫ್ ಉತ್ಸವ ಆಯೋಜನೆ. ಫೆಬ್ರವರಿ 4ರಂದು ಶ್ರೀ ಸವಿತಾ ಮಹರ್ಷಿಗಳ ಮಂದಿರ ಲೋಕಾರ್ಪಣೆ. ಆನಂದ್ ವಾರಿಕ್ ಸುದ್ದಿಗೋಷ್ಠಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್
ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.